ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲರೂ SSP ಸ್ಕಾಲರ್ಶಿಪ್ ಹಾಕುವಾಗ NSP OTR ನಂಬರನ್ನು ಕ್ರಿಯೇಟ್ ಮಾಡುವುದು ಕಡ್ಡಾಯವಾಗಿರುತ್ತೆ. ಆದ ಕಾರಣದಿಂದ ನಿಮ್ಮ ಮೊಬೈಲಲ್ಲಿಯೇ ಯಾವ ರೀತಿಯಾಗಿ NSP OTR ನಂಬರನ್ನು ರಿಜಿಸ್ಟರ್ ಮಾಡಿಕೊಳ್ಳಬಹುದು ಅಂತ ತಿಳಿಯೋಣ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಭಾಳಷ್ಟು ಜನರಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. SSP ಸ್ಕಾಲರ್ಶಿಪ್ ಹಾಕುವಾಗ ಈ ರೀತಿಯಾದಂಥ NSP OTR ನಂಬರ್ ಕೇಳುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ನೀವು ಮೊದಲಿಗೆ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗಿರುತ್ತೆ. ಮೊದಲಿಗೆ ನೀವು ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಬೇಕಾಗುತ್ತೆ. ಮೊದಲಿಗೆ ನೀವು ಗೈಡ್ಲೈನ್ಸನ್ನು ಓದಿಕೊಳ್ಳಿ. ಗೈಡ್ಲೈನ್ಸನ್ನು ಓದಿಕೊಂಡು ನೀವು ಎರಡು ಬಾಕ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡು ನೆಕ್ಸ್ಟ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಮಾಡಿಕೊಂಡ ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡಿಗೆ ರಿಜಿಸ್ಟರ್ ಇರುವಂಥ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಗೆಟ್ OTP ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಆವಾಗ ನಿಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟ್ರಿ ಮಾಡಿಕೊಳ್ಳಿ. ಸರಿಯಾಗಿ ಎಂಟ್ರಿಯನ್ನು ಮಾಡಿಕೊಂಡ ನಂತರ ಕ್ಯಾಪ್ಚನ್ನ ಎಂಟ್ರಿ ಮಾಡಿಕೊಳ್ಳಿ. ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲನ್ನು ಹಾಕಿ, ಸ್ಮಾಲ್ ಇದ್ದರೆ ಸ್ಮಾಲ್ ಹಾಕಿ, ಹಾಗೆ ನಂಬರ್ಸ್ ಇದ್ದರೆ ನಂಬರ್ಸನ್ನು ಹಾಕಿ ಸರಿಯಾಗಿ ಕ್ಯಾಪ್ಚನ್ನ ಎಂಟ್ರಿ ಮಾಡಿಕೊಳ್ಳಬೇಕು. ಕ್ಯಾಪ್ಚನ್ನ ಎಂಟ್ರಿ ಮಾಡಿಕೊಂಡ ನಂತರ ವೆರಿಫೈ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಆವಾಗ OTP ವೆರಿಫೈ ಸಕ್ಸಸ್ಫುಲಿ ಆಗುತ್ತೆ. ಥರ್ಡ್ ಒನ್, ನೀವು KYCಯನ್ನು ಮಾಡಬೇಕಾಗುತ್ತೆ. ಅಲ್ಲಿ ನೀವು ಆಧಾರ್ ನಂಬರನ್ನು ಎಂಟ್ರಿಯನ್ನು ಮಾಡಿಕೊಳ್ಳಿ. 12 ಅಂಕಿ ಆಧಾರ್ ನಂಬರನ್ನು ಎಂಟ್ರಿ ಮಾಡಿಕೊಂಡು ಗೆಟ್ OTP ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಆಮೇಲೆ ಐ ಅಗ್ರಿ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ನಿಮ್ಮ ಆಧಾರ್ ಕಾರ್ಡಿಗೆ ಒಂದು OTP ಬರುತ್ತೆ. ಅದನ್ನು ಎಂಟ್ರಿ ಮಾಡಿಕೊಳ್ಳಿ. ಎಂಟ್ರಿ ಮಾಡಿಕೊಂಡು ವೆರಿಫೈ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಮಾಡಿಕೊಂಡ ನಂತರ ನಿಮ್ಮದು ಫೋಟೋ ಶೋ ಆಗುತ್ತೆ. ಹಾಗೆ ಯುವರ್ ಬ್ಯಾಂಕ್ ಅಕೌಂಟ್ ಈಸ್ ಸೀಡೆಡ್ ವಿತ್ ಆಧಾರ್ ಆನ್ NPCI ಮ್ಯಾಪರ್ ಅಂತಕ್ಕಂಥದ್ದು ಬರುತ್ತೆ. ಹಾಗೆ ಸ್ಕ್ರೋಲ್ ಮಾಡ್ತಾ ಮೇಲೆ ನೋಡಿ ಅಪ್ಲಿಕೆಂಟ್ ನೇಮ, ಆಧಾರ್ ನಂಬರ, ಮೇಲ, ಡೇಟ್ ಆಫ್ ಬರ್ತ, ನಿಮ್ಮ ಅಡ್ರೆಸ್ ಶೋ ಆಗುತ್ತೆ. ಹಾಗೆ ನೀವು ಸ್ಕ್ರೋಲ್ ಮಾಡುತ್ತಾ ಕೆಳಗಡೆ ಬನ್ನಿ. ಕೆಳಗಡೆ ಬಂದ ನಂತರ ನಿಮ್ಮ ಮದರ್ ನೇಮನ್ನು ತುಂಬಿಕೊಳ್ಳಿ, ಟೈಪ್ ಮಾಡಿಕೊಳ್ಳಿ. ಮದರ್ ನೇಮನ್ನು ಟೈಪ್ ಮಾಡಿಕೊಂಡ ನಂತರ ಹಾಗೆ ಕೆಳಗಡೆ ಫಾದರ್ ನೇಮ್ ಇದೆ, ಅದನ್ನು ಟೈಪ್ ಮಾಡಿಕೊಳ್ಳಿ. ಟೈಪ್ ಮಾಡಿಕೊಂಡು ಹಾಗೆ ಇಮೇಲ್ ಐಡಿಯನ್ನು, ವ್ಯಾಲಿಡ್ ಇರತಕ್ಕಂಥ ಇಮೇಲ್ ಐಡಿಯನ್ನು ಹಾಕಿಕೊಳ್ಳಿ. ಇಮೇಲ್ ಐಡಿಯನ್ನು ಹಾಕಿಕೊಂಡು ಫಿನಿಶ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ರಿಜಿಸ್ಟರ್ ನಂಬರ್ ಜನರೇಟೆಡ್ ಸಕ್ಸಸ್ಫುಲಿ ಅಂತಕ್ಕಂಥ ಬರುತ್ತೆ. ಆವಾಗ ನಿಮ್ಮದು ಜನರೇಟರ್ ರೆಫರೆನ್ಸ್ ಆ್ಯಂಡ್ ಯುವರ್ ರೆಫರೆನ್ಸ್ ನಂಬರನ್ನು ನೀಡಿರ್ತಾರೆ. ಈಗ ನೀವು ಫೇಸ್ ಅಥೆಂಟಿಕೇಷನನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು NSP OTR ಅಂತಕ್ಕಂಥ ಆ್ಯಪನ್ನು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ. ಮಾಡಿಕೊಂಡ ನಂತರ ಈ ರೀತಿಯಾದಂಥ ಅಲ್ಲಿ ಲಾಗಿನ್, ರಿಜಿಸ್ಟ್ರಾ, KYC ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಮಾಡಿಕೊಂಡು ರೆಫರೆನ್ಸ್ ನಂಬರ್ ಅಂತಕ್ಕಂಥದ್ದನ್ನು ಟೈಪ್ ಮಾಡಿ ಸೆಂಡ್ OTP ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಆವಾಗ ನಿಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ. ಅದನ್ನು ಸರಿಯಾಗಿ ಎಂಟ್ರಿ ಮಾಡಿಕೊಳ್ಳಿ. ಮಾಡಿಕೊಂಡರೆ ಈ ರೀತಿಯಾದಂಥ ಡಾಟಾ ಶೋ ಆಗುತ್ತೆ. ಅಲ್ಲಿ ನಿಮ್ಮದು ಹೆಸರು, ರೆಫರೆನ್ಸ್ ನಂಬರ, ಡೇಟ್ ಆಫ್ ಬರ್ತ, ನಾಟ್ ವೆರಿಫೈಡ, ಈ ರೀತಿಯಾದಂಥ ಡಾಟಾ ಶೋ ಆಗುತ್ತೆ. ಅಲ್ಲಿ ಐ ಅಗ್ರಿ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಈ ರೀತಿಯಾದಂಥ ಕ್ಯಾಮ್ರಾ ಓಪನ್ ಆಗುತ್ತೆ. ಮೊದಲು ನೀವು ಫೇಸ್ ಅಥೆಂಟಿಕೇಷನ್ ಅಂತಕ್ಕಂಥದ್ದು ಆ್ಯಪನ್ನು ತೆಗೆದುಕೊಳ್ಳಬೇಕು. ಅದರಲ್ಲಿ ನೀವು ಕಣ್ಣನ್ನು ಪಿಳಕಿಸಬೇಕಾಗುತ್ತೆ, ಅಂದರೆ ಕಣ್ಣನ್ನು ಬಡಿಬೇಕಾಗುತ್ತೆ. ಸರಿಯಾಗಿ ಕಣ್ಣು ಬಡಿದರೆ ಈ ರೀತಿಯಾದಂಥ ನಿಮ್ಮದು ಫೋಟೋ ಸಕ್ಸಸ್ಫುಲ್ಲಿ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಈಗ ನಿಮ್ಮದು NSP OTR ನಂಬರ್
ಜನ್ರೇಟ್ ಆಯಿತು. ನೀವು ಇದನ್ನು ಸ್ಕ್ರೀನ್ಶಾಟ್ ತಕ್ಕೊಂಡು ಇಟ್ಕೋಬೋದು. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.